ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಧ್ಯಾತ್ಮ ಸಾರ್ವಭೌಮ ಪರಮ ಸದ್ಗುರು ಸಿದ್ಧಾರೂಢ ಮಹಾಶಿವಯೋಗಿಗಳ ಚರಣಾರವಿಂದಕ್ಕೆ ಕೊಡಮಟ್ಟು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಮಹಾಮಲ್ಲೇಶ್ವರ ಸದ್ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸಿ, ಕ್ಷೇತ್ರ ದೇವತೆಯಾದಂಥ ಮಹಾಮಾತೆ ಜಗನ್ಮಾತೆ ಪಾರ್ವತಿ ಸ್ವರೂಪಿಯಾದಂಥ ಗುಪ್ತಾಯಿ ಮಹಾಮಾತೆಯ ಪಾದಾರವಿಂದಕ್ಕೂ ಅಡಿಮಣಿದು ಇಲ್ಲಿ ಶಿವಾನುಭವ ಮಂಟಪದಲ್ಲಿ ಪಾಲ್ಗೊಂಡಂಥ ಮಹಾನುಭಾವಗಳ ಸಕಲರ ಹೃದಯದಲ್ಲಿ ಅಂತರಾಳದಲ್ಲಿ ಅಡೆಯುವಂಥ ಪರಮೇಶ್ವರನಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತುಗಳು ಹೇಳ್ತಾ ಇದ್ದೀನಿ. ಈ ಸತ್ಕಾರ ಸಮಾರಂಭ ಹಮ್ಮಿಕೊಂಡ ಕಾರಣ ಏನು ಅಂತಂದರೆ, ಇದನ್ನು ಆಳವಾಗಿ ವಿಚಾರದಲ್ಲಿ ತಂದು ಈ ಚರ್ಚೆ ಅಂದೇವಾಡಿಯಲ್ಲಿ ಕೂಡ ನೀನು ರಾತ್ರಿಯಲ್ಲಿ ಆಗಿತ್ತು. ಪಾರಂಪರಿಕವಾಗಿ ಈ ನಾಗೇಶಿ ಹರದೇಶಿ ಕಲೆ ಇದರಲ್ಲಿ ಎಷ್ಟು ಸತ್ವ ಅಡಗೈತಿ, ಇದರಲ್ಲಿ ಎಷ್ಟು ಮಹತ್ವ ಅಡಗೈತಿ ಅನ್ನುವಂಥದ್ದು ವಿಷಯ ನಿನ್ನೆ ರಾತ್ರಿ ಚರ್ಚೆ ಆಗಿತ್ತು. ಅದನ್ನೇ ವಿಮರ್ಶನೆ ಮಾಡಿಕೊಂಡು ನಮ್ಮ ಯಾವ ವಿದ್ಯಾಶ್ರೀ ದೇವಿಯವರು ಇವತ್ತು ನಮ್ಮ ಗುಬ್ಬೇವಾಡ ಗ್ರಾಮದಲ್ಲಿ ಇದೊಂದು ಹೊಸ ಕೊಡುಗೆ ಅಂತ ವಿಚಾರ ಮಾಡಿಕೊಂಡು ಮೊದಲು ನಮ್ಮ ಗುರು ಹಿರಿಯರಾದಂಥ ಹಿರಿಯರಿಗೆ ತಂದು ಸತ್ಕಾರ ಮಾಡಲಾಯಿತು. ಇದು ಭಾಳ ಸಂತೋಷ. ಆ ಬಳಿಕ ತಂದು ಆ ಗ್ರಾಮದ ವತಿಯಿಂದ ಎರಡೂ ಮೇಳದವರಿಗೂ ಸತ್ಕಾರ ಮಾಡಿದ್ದಾರೆ. ಇದು ಅಂತೂ ಭಾಳ ಸಂತೋಷವಾಯಿತು. ಆ ಬಳಿಕ ನನಗೂ ಸತ್ಕಾರ ಮಾಡಿದ್ದಾರೆ ಪುಣ್ಯಾತ್ಮರು. ಅವರು ಮಾಡಿದ ಸತ್ಕಾರ ಹೋಗಿ ಸದ್ಗುರುನಾಥರಾದ ಸಿದ್ಧಾರೂಢ ಮಹಾಪ್ರಭುಗಳಿಗೂ ಗುರು ಮಲ್ಲೇಶ್ವರಿಗೂ ಮಾತಾ ಜಗದೀಶ್ವರಿಯ ಪಾದಕ್ಕೂ ಮುಟ್ಟಲಂತ ನಾನು ಕಳಕಳಿಂದ ಬೇಡ್ಕೊಳ್ತಾ ಇದ್ದೇನೆ. ನಾಗೇಶಿ ಹರದೇಶಿ ಅನ್ನುವಂಥ ತತ್ವ ಇಷ್ಟು ಮಹತ್ವದ. ಗಂಡು ಜ್ಞಾನಕಾಂಡದಲ್ಲಿ ನಿಂತು ಮಾತಾಡ್ತದೆ, ಹೆಣ್ಣು ಕರ್ಮಕಾಂಡದಲ್ಲಿ ನಿಂತು ಮಾತಾಡ್ತದೆ. ಆ ಕರ್ಮಕಾಂಡಕ್ಕೆ ಮತ್ತು ಜ್ಞಾನಕಾಂಡಕ್ಕೆ ವಿರುದ್ಧ ಪಾರ್ಟಿ ಐತಿ. ಇದು ಅಧೋಮುಖವಾಗಿ ತೆಳಗೆ ಜಗುತ್ತದೆ ಹೆಣ್ಣು, ಅದು ಅಂತರ್ಮುಖವಾಗಿ ಮೇಲೆ ಜಗುತ್ತದೆ. ಅದಕ್ಕೆ ಇದರಲ್ಲಿ ಒಂದು ವಿಮರ್ಶನಾತ್ಮಕ ವಿಷಯದಲ್ಲಿ ಒಂದು ಅನುಭವದ ತತ್ವದ ನುಡಿಗಳು ಕವಿಗಳು ಹಾಕಿ ಪದ್ಯಗಳ ರಚನೆ ಮಾಡಿ ಕೊಟ್ಟಿರ್ತಾರೆ ಇವರಿಗೆ. ಆ ಪದ್ಯಗಳ ಮುಖಾಂತರವಾಗಿ ತಮಗೆಲ್ಲರಿಗೆ ಕೇಳೋದಕ್ಕೆ ಆನಂದವಾದಂಥ ಒಂದು ಆನಂದ ಸಾಗರದ ಅನುಭವ ಸಿಗ್ತದೆ. ಇದು ವಂಶ ಪಾರಂಪರಿಕವಾಗಿ ಇದನ್ನೇ ಇಟ್ಕೋಬೇಕು. ಈ ಕಾರ್ಯಕ್ರಮದಿಂದ ಒಂದು ಉತ್ತೇಜನ ಆಗ್ತದೆ ಸಮಾಜದಲ್ಲಿ ಅಂತ ತಿಳ್ಕೊಂಡು ನಮ್ಮ ಗುಬ್ಬೇವಾಡದ ಗ್ರಾಮದಲ್ಲಿ ಅಗರಖೇಡದಲ್ಲಿ ಆಗಲಿ ಯಾವುದೇ ಒಟ್ಟು ಹಳ್ಳಿಗಳಲ್ಲಿ ಇವತ್ತು ಅದೇ ಸಂಪ್ರದಾಯ ಇಟ್ಟುಕೊಂಡು ಬಂದಿದ್ದಾರೆ. ಯಾವುದು ನಾಗೇಶಿ ಹರದೇಶಿ ಅನ್ನುವಂಥದ್ದು ಇದರಿಂದ ಒಂದು ಪ್ರಯೋಜನ ಆಗ್ತದೆ ಅಂತ ತಿಳಿದುಕೊಂಡು ಈ ಸಂಪ್ರದಾಯ ಇಟ್ಟುಕೊಂಡು ಬಂದಂಥ ಪುಣ್ಯಾತ್ಮರಿಗೆ ನಾನು ಕೋಟಿ ಕೋಟಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಇದರಲ್ಲಿ ಈ ಹಾಡುಗಾರರಲ್ಲಿಯೂ 3 ಹೆಮ್ಮೆಗಳಿರಬಾರದು. ಒಂದು ಲೌಕಿಕ, ಒಂದು ವೈದಿಕ, ಒಂದು ಪಾರಮಾರ್ಥಿಕ. ಇವು 3 ಹೆಮ್ಮೆಗಳು ಇದ್ದು ಅಂದರೆ ಅವ ನಿಜವಾದ ಕಲಾವಂತ ಆಗೋದಿಲ್ಲ. ಆ ಹೆಮ್ಮೆ ಇಟ್ಕೊಳ್ಳಾರ್ದೆ ಯಾವಾಗಲೂ ನಿಷ್ಕಾಮ್ಯ ಭಾವನೆಯಿಂದ ಹೋದಪ್ಪ ಅಂತಂದರೆ ಅವನಿಗೆ ಮುಕ್ತಿ ಮಹಾದ್ವಾರಕ್ಕೆ ಹೋಗ್ಲಿಕ್ಕೆ ಸಹಜ ಅಪ್ಪಣೆ ಸಿಗ್ತದೆ. ಇದು ಲೌಕಿಕ ಹಮ್ಮಂದ್ರೆ ಏನು? ಅದು ನಾನು ಅಷ್ಟು ಗಳಿಸಿದೆ ಇಷ್ಟು ಗಳಿಸಿದೆ, ನನ್ನ ಹೊಲ ಮನೆ ಬೆಳ್ಳಿ ಬಂಗಾರ ಇದು ಎಲ್ಲವೂ ನಾನು ಗಳಿಸಿದೆ, ನಾನು ನನ್ನಿಂದಲೇ ನನ್ನದು ಅನ್ನುವಂಥದ್ದು ಇದು ಏನು ಹೆಮ್ಮೆ ಅದಲ್ಲ, ಇದು ಲೌಕಿಕ ಹೆಮ್ಮೆ. ಇನ್ನು ವೈದಿಕ ಹೆಮ್ಮೆ ಅಂದರೆ ಎಂಥದ್ದು? ನಾನು ಆ ಕ್ಷೇತ್ರ ನೋಡಿ ಬಂದೆ, ಈ ಕ್ಷೇತ್ರ ನೋಡಿ ಬಂದೆ. ಕಬೀರ್ದಾಸರಂತಾರೆ, ಯಹಾ ಸೆ ಕಹಾ ತಕ್ ಬಿ ಜಾओ ವಹಿ ಪತ್ತರ್ ವಹಿ ಪಾನಿ ಐಸಾ ಕಹೆ ಕಬೀರ್ ಅಂತ. ಅದಕ್ಕೆ ಎಲ್ಲಿ ಹೋದರೂ ಏನಿಲ್ಲಪ್ಪ, ನಿನ್ನಲ್ಲಿ ನೀನು ವಿಚಾರ ಮಾಡಿಕೋ ಅಂತ ಮಹಾತ್ಮರು ಹೇಳ್ತಾರೆ. ಇನ್ನು ಪಾರಮಾರ್ಥಿಕ ಹಮ್ಮಂದ್ರೆ ಏನು? 6 ಶಾಸ್ತ್ರ, 18 ಪುರಾಣ, 28 ದಿವ್ಯಾಗಮ ಅಷ್ಟು ಎಲ್ಲ ನಾವು ಓದೀನಿ. ಸೊಡ್ಡು ಹೊಡೆದು ಹೇಳ್ತೀನಿ, ಯಾವ ಮಗ ಬಂದು ಕೇಳೋದಿದ್ರೆ ಕೇಳ್ರಿ ಅಂತ ಏನು ಮಾತಾಡ್ತಾನೆ ಸ್ಟೇಜಿನ ಮೇಲೆ, ಅವನಂತ ಮೂರ್ಖಂತೂ ಜಗತ್ತದ ಯಾರಿಲ್ಲ.
ಇದು ಪಾರಮಾರ್ಥಿಕ ಹೆಮ್ಮೆ. ಇವು ಮೂರನ್ನು ಬಿಟ್ಟು ತಾವು ಯಾವಾಗಲೂ ದೇಶ ಸೇವೆ ಇದು ಈಶ ಸೇವೆ, ಜನಸೇವೆ ಇದು ಜನಾರ್ದನ ಸೇವೆ ಅಂತ ತಿಳಿದುಕೊಂಡು ಯಾವಾಗಲೂ ಸೇವಾ ನಿರತರಾಗಿ ನೀವು ಜನಸೇವೆ ಮಾಡ್ಕೊತ ಹೋಗ್ರಪ್ಪ, ನಿಮಗೂ ಕಲ್ಯಾಣ ಮಾಡ್ತಾನೆ ಪರಮಾತ್ಮ. ಇನ್ನೇನು ಇದರಲ್ಲಿ ಲಕ್ಷಣದ ವಾದಿನಲ್ಲಿ ಭೇದಗಳು ಮೂರು ಅದಾವು. ಯಾವ ಶುದ್ಧವಾದ, ಜಲ್ಪವಾದ ಮತ್ತು ಇತಂಡವಾದ ಅಂತ. ಆ ಶುದ್ಧವಾದ ಅಂದ್ರೇನು? ಭಗವಂತ ನಾನು ಯಾರು, ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗಬೇಕು, ಜೀವ ಜಗತ್ತು ಈಶ್ವರ ಅಂದ್ರೆ ಏನು ಅಂತ ಗುರುವಿನಲ್ಲಿ ಹೋಗಿ ವಿನಯಪೂರ್ವಕವಾಗಿ ನೆರೆನಂಬಿ ಕೇಳಿಕೊಳ್ಳೋದು ಇದು ಶುದ್ಧವಾದ. ಜಲ್ಪವಾದ ಅಂದ್ರೇನು? ನನ್ನ ತೋಳಿಗೆ ಜಯ ಬರಲಿ. ಈಗ ವಿದ್ಯಾಶ್ರೀ ಮತ್ತು ನಮ್ಮ ತಮ್ಮವರು ಏನು ಮಾಡ್ತಾರಲ್ಲ, ಜಲ್ಪವಾದೇ ಮಾಡ್ತಾರವರು. ನನ್ನ ತೋಳಿಗೆ ಜಯ ಬರುತ್ತವ ಅಂತಾನೆ, ನನ್ನ ತೋಳಿಗೆ ಜಯ ಬರುತ್ತೀಕೆ ಅಂತಾರೆ. ಇದೊಂದು ಮತ್ತು ಏನು ಇತಾಂಡವಾದಪ್ಪ ಅಂತಂದ್ರೆ, ಇತಾಂಡವಾದನೂ ಮಾಡಬಾರ್ದು, ಜಲ್ಪವಾದನೂ ಮಾಡಬಾರ್ದು. ಮಾಡಿದ್ರು ಮಾಡಲಿ, ಜನರಮ್ಯಕ್ಕಾಗಿ ಮಾಡಿರಿ, ಖರೆ ಒಳಮೆ ಮಾತ್ರ ಭೇದ ಒಂದೇ ಇರಬೇಕು. ಅದಿ ಶುದ್ಧವಾಗಿ ಒಳಗೂ ಹೊರಗೂ ಕೂಡ ಬೆಳಗ್ಗೆ ಹೆಂಗೆ ಇರ್ತದಲ್ಲ ಮನುಷ್ಯ, ಆ ಪ್ರಕಾರವಾಗಿದ್ದರೆ ಯಾವಾಗಲೂ ಆ ನಿಮ್ಮ ಕಲಾವಂತ ಮಕ್ಕಳಿಗೆ ವಿಶ್ವ ಕಲ್ಯಾಣ ಮಾಡ್ತಾನೆ ಪರಮಾತ್ಮ ಅಂತ ತಿಳ್ಕೊಂಡು ನಾನು ಎರಡು ಮಾತುಗಳು ಹೇಳಿ ಮುಕ್ತಾಯ ಮಾಡ್ತಾ ಇದ್ದೆ. ಜಯಮಂಗಲ. ಹಿಂಗೊಮ್ಮರೆ ಬಾರಿಸ್ರು ನಿಮ್ಮ ಬಿಗಿಬ್ಯಾನಿ ಬರ್ಲಿ. ಯಾರು ಬಾರಿಸಲತ್ತಾರಳೊಬ್ಬ ಭಾಳ ಬೇಯ್ಬೇಡ. ಅವ್ರು ಹೆಂಗ ಬಾರಿಸ್ತಾರ್ರಿ? ಅವ್ರ ತಗದ್ ಬೇರೆ ಅಲ್ಲ. ಹೆಂಗ್ರಿ ಅವ್ರ ತಗದ್ ಹೆಂಗ ಹೋಳಿ ಹುಣಿಯನ್ನ ಡಪ್ಪ ತಂದಾರ ಅವ್ರು. ಹಾ 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 ಹೋಳಿ ಹುಣಿಯಾಗ ಬಾರಿಸ್ತಾರ ಗೊತ್ತಿಲ್ಲ? ಹೌದಲ್ರಿ. ಹಂಗ ಮಾಡ್ಲತ್ತಾರ ತಮ್ಮ. ನಡ್ಸ್ಯಾರಿ ಸಣ್ಣಗೆ. ಏನು ಭಾಳ ಕೇಳತ್ಯಾರ. ಹಾ ಕೇಳಕತ್ತಾರಲ್ರಿ. ನಾನ್ ನಿಮಗೆ ಕೇಳಿದ ಒಂದ ಹಾ ಏನಿತ್ ಕೇಳಿದ್ರಿ? ದೇವರು ಅಂದ್ರೆ ಇದ್ರ ಅರ್ಥ ಏನಾತ ಕೇಳಿ. ಅಲ್ಲೇ ಬೇಕಿನಂಗ ಹೇತ್ ಮಾಡಿ ಮುಚ್ಚಿ ಹೋದ್ರಿ. ನೀಗುದಿಲ್ಲ ಕೆಲಸ. ದೇವರು ಹಾ ಇದ್ರ ಅರ್ಥ ಇಷ್ಟೇ ಬಿಡುಗಡೆ ಆಗಲಿಲ್ಲ ನಿನಗ. ಇದ್ರ ಅರ್ಥ ಬಿಡುಗಡೆ ಆಗೋತ್ತು ನಿಮ್ಮ ಬಾಯಿಲಿ. ಬರ್ಬೇಕಾಗಿತ್ತು. ಹಿಂಗ್ಯಾಕೋ ಕಣ್ಣಾಗ ಹಳ್ಳ ಬೆಳಂಡ್ಲೆ ಮುಕ್ಕಳ್ಯಾಗ ಓದ್ಕೊಳ್ಳೋರ್ಗತ್ತೆ ನಡೆಸಿರಿ. ಚಟ ಅದಾವ. ಬರ್ರಿ 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 ಹಿರಿಯರ.
ಗುಪ್ತಾದೇವಿ ಪಂಚ ಕಮಿಟಿ ಹಿರಿಯರಾದಂಥವ್ರು ಅಣ್ಣನ ಸ್ವರೂಪಿ ಆಗಲಿ ತಮ್ಮನ ಸ್ವರೂಪಿ ಆಗಲಿ ಗುರು ಹಿರಿಯರ ಸ್ವರೂಪಿ ಆಗಲಿ ಈಗಿನ ದಿನಮಾನದೊಳಗೆ ಎಲ್ಲಿ ನೋಡ್ತೀರಿ ನೋಡ್ರಿ ನೀವು ಹೆಚ್ಚು ಕಮ್ಮಿ ಆರ್ಕೆಸ್ಟ್ರಾ ಭಾಳ ಚಾಲು ಅದಾವ. ಈ ಗಿಗಿ ಪದಗಳಾಗಲಿ ಪಾರಿಜಾತ ಆಗಲಿ ನಾಟಕಗಳಾಗಲಿ ಅಲ್ಲಲ್ಲಿಗೆ ಮುಗ್ಗಿ ಹೊಂಟಾವ. ಹೌದು. ಅಂಥ ಕಾಲಮಾನದೊಳಗೆ ಎಲ್ಲಿ ಅವ್ರ ಊರ ಎಲ್ಲಿ ಮಾಸೇಳಕ್ಕೆ ಬಂದ ತಮ್ಮ ಗಿಗಿ ಪದನ ನಮ್ಮ ಊರಾಗ ಅದ ಹಳಿ ಸಂಸ್ಕಾರ ಇರಲಿ ತಿಳ್ಕೊಂಡು ಹೌದ್ರಿ ಹಂಗೆ ಇನ್ನ ಹಳಿ ಸಂಸ್ಕಾರ ಇರ್ಲಿ ಅಂತೇಳಿ ನಡೆಸ್ಕೊಂಡು ಹೊಂಟಾರು. ಹೌದು. ಅನಾಟ್ಲೆ ನಮ್ಮಂಥ ಕಲಾವಂತರ ಭೂಮಿ ತಲೆ ಮ್ಯಾಗ ಬದುಕಬೇಕಾಗೈತಿ. ಖರೆ ಐತವ. ಬೆಟ್ಟುಗಾಟಿಕೆಸಿಂದ ಬರೀ ಆರ್ಕೆಸ್ಟ್ರಾ ಆಯ್ತು ಮತ್ತು ಅಂಥದತ್ತು ಇಂಥದತ್ತು ಮಾಡ್ಕೊತ ಹೋದ್ರ ತಮ್ಮ ಲಾಭ ಕೊಡುದು ಬ್ಯಾಡ ತಿಳ್ಕೊಂಡು ಇವತ್ತು ನಮ್ಮ ಮೇಳಗಳನ್ನ ತಂದ ಗುಬ್ಬ್ಯಾಡ ಗ್ರಾಮಕ್ಕೆ ಹೌದು ಎಲ್ಲ ಒಂದೇ ಹೇಳೋದಾಗ್ಲಿ ಕೇಳೋದಾಗ್ಲಿ ಊಟ ಉಪಚಾರ ಹಿಡ್ಕೊಂಡಾಗ್ಲಿ ಎಲ್ಲ ಒಂದು ಮುಂದತ್ವ ವಹಿಸಿಕೊಂಡು ಧನಿಗಿಲ್ಲದ ಜಗಳ ಜಾಪತ್ರಿ ಇಲ್ಲದನೆ ಮುಂದೆ ಹಾಕೊಂಡು ಹೊಂಟಾರ ಯಾವ ನಮ್ಮ ಅಣ್ಣ ತಮ್ಮ ಸ್ವರೂಪಿ ಆದಂಥವ್ರು ರಾಮ ಲಕ್ಷ್ಮಣ ಅವರು. ಹೌದು ಹೌದ್ರಿ. ಹಿರಿಯರ ನಿಮ್ಮ ಹೆಸರು ಧರ್ಮಣಕಕ್ಕ ಅವರು ಅದಕ್ಕೆ ತಮ್ಮ ಹೌದು ಇದಿಷ್ಟು ಸಂಬಂಧನ ಒಂದೇ ಶಾಲ್ ಆಗಲಿ ಪೀಠ ಆಗಲಿ ಸನ್ಮಾನ ಮಾಡ್ಬೇಕಾಗೈತಿ. ಹೌದ್ರಿ. ಅದೇ ರೀತಿಯಾಗಿ ಇನ್ನೊಬ್ರಿಗೆ ಮಾಡೋದು ಬಾಕಿ ಉಳ್ದದ್ರಿ. ಯಾರಿಗಿರಿ ಯಾರಪ್ಪ ಅಂತಂದ್ರ ಜಗತ್ತಿನೊಳಗೆ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಕಲಾವಂತರ ಮೇಲೆ ಹಸಿರು ನಿಶಾನಿ ಹಚ್ಚಿ ಮೆರೆಸುವಂತ ನಮ್ಮ ಕವಿಗಳಾದಂಥವ್ರು ಅಂದೇವಾಡಿ ಗೈಬಿ ಸಾಬ ಕಾಕಾಗಳು ಗುರುಗಳು ಬಂದವರು. ಹೌದ್ರಿ. ಅವರ ಸ್ಟೇಜಿನ ಮ್ಯಾಗ ಬರಬೇಕಾಗಿ ಕಳಕಳಿ ವಿನಂತಿ. ಅವ್ರಿಗೆ ಒಂದೇ ಶಾಲ ಸನ್ಮಾನ ಐತಿ. ಗುರುಗಳೇ ಬರಿ ಬರಿ ಹಾಗಾದ್ರೆ ಬರಿ 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 ಕಕ್ಕ